ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಇಂದು ಸುಮಾರು 30ನೇ ಕಂತು ಹಾಗೂ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, 4,000 ದುಡ್ಡು ಆದರೂ ಜಮಾ ಆಗ್ತಾ ಇದೆ. ಹಾಗಾದ್ರೆ ಈಗಾಗಲೇ 29ನೇ ಕಂತಿನ ಹಣ ಕೂಡ ಜಮಾ ಸ್ಟಾರ್ಟ್ ಆಗಿದ್ದು, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೂ ಕೂಡ ಜಮಾ ಆಗಿದೆ. 29ನೇ ಕಂತು ಅಂದ್ರೆ ಫೆಬ್ರವರಿ ತಿಂಗಳ ಹಣ. ಈಗ 30ನೇ ಕಂತಂದ್ರೆ ಮಾರ್ಚ್ ತಿಂಗಳ ಹಣ. 31ನೇ ಕಂತಂದ್ರೆ ಏಪ್ರಿಲ್ ತಿಂಗಳ ಹಣ. ಇದು ಕ್ಲಿಯರಿಟಿ ಇರಬೇಕು ನಿಮಗೆ. ಇಲ್ಲ ಅಂದ್ರೆ ಸರ್ಕಾರ ದುಡ್ಡನ್ನ ಯಾಮಾರಿಸ್ಬಿಡುತ್ತೆ. ಈಗಾಗಲೇ 2 ತಿಂಗಳ ಹಣವನ್ನ ಯಾಮಾರಿಸಿದೆ ಕೂಡ. ಅದು ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ನಾನು ತಿಳಿಸಿ ಕೂಡ ಕೊಟ್ಟಿದ್ದೀನಿ. ಸೊ ಈಗ 30 ಹಾಗೂ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಅದು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ, ಇದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಬರೀ 2,000 ಅಷ್ಟೇ ಅಲ್ಲದೆ 4,000 ಜಮಾ ಆಗ್ತಾ ಇದ್ದು, ಆ ಜಿಲ್ಲೆಗಳ ಬಗ್ಗೆನೂ ಕೂಡ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಸತತವಾಗಿ 4ರಿಂದ 5 ಕಂತುಗಳಾದರೂ ಜಮಾ ಆದವು. ಅದಾದ ಬಳಿಕ ಈಗ 29ನೇ ಕಂತಿನ ಹಣವು ಕೂಡ ಬರ್ತಾ ಇದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು, ಆದರೆ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಕೇವಲ ಒಂದು 30 ಲಕ್ಷ ಫಲಾನುಭವಿಗಳಿಗಾದರೂ ಜಮಾ ಆಗಿದೆ. ಇನ್ನೂ ಹಲವಾರು ಫಲಾನುಭವಿಗಳಿಗೆ, ಇನ್ನೂ 60ರಿಂದ 70 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ಆ ಎಲ್ಲ ಮಹಿಳೆಯರಿಗೂ ಕೂಡ ಯಾವಾಗ ಜಮಾ ಮಾಡ್ತಾರಂದ್ರೆ ಆಲ್ರೆಡಿ ಪ್ರಾರಂಭವಾಗಿದೆ. ಇಲ್ಲಿ ತಾಂತ್ರಿಕ ದೋಷ ಕೂಡ ಆಗಿದೆ ಎನ್ನಲಾಗ್ತಾ ಇದೆ. ಅದು ಏನಾದರೂ ಕಂಡು ಬಂದಿದ್ದೆ ಆದರೆ 4ರಿಂದ 5 ದಿನಗಳ ಕಾಲ ಮತ್ತೆ ಡಿಲೇ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕಂದ್ರೆ 22ನೇ ಕಂತಿನಲ್ಲಿ ಕಂಡು ಬಂದಿರತಕ್ಕಂತಹ ತಾಂತ್ರಿಕ ದೋಷ ಇದುವರೆಗೂ ಕೂಡ ಕಂಡು ಬಂದಿರಲಿಲ್ಲ. ಈಗ ಕಂಡು ಬಂದಿದ್ರು ಸಹಿತ ಅದು ಸರ್ವೇ ಸಾಮಾನ್ಯ. ಅದಕ್ಕಾಗಿ ನೀವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದನ್ನು ಸರಿಪಡಿಸ್ಲಿಕ್ಕೆ ಈ ಗವರ್ನರ್ಸರು ಕೂಡ ಇರ್ತಾರೆ. ಸದ್ಯಕ್ಕೆ 24 ಸೆಪ್ಟೆಂಬರ್ ತಿಂಗಳ ಹಣವನ್ನು ಪಡ್ಕೊಂಡ್ರಿ, 25 ಅಕ್ಟೋಬರ್ ತಿಂಗಳ ಹಣವನ್ನು ಪಡ್ಕೊಂಡ್ರಿ. ಅದೇ ರೀತಿಯಾಗಿ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ 26 ನವೆಂಬರ್, 27 ಡಿಸೆಂಬರ್ ಈ 4 ತಿಂಗಳ ಹಣದ ಜೊತೆಗೆ ಈ ವರ್ಷದ ಪ್ರಾರಂಭಿಕ ಕಂತಿನ ಹಣ, 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ, ಇದನ್ನು ಕೂಡ ನೀವು ಪಡ್ಕೊಳ್ತೀರಿ ಸ್ನೇಹಿತರೆ. ಸತತವಾಗಿ 5 ಕಂತುಗಳನ್ನು ರಾಜ್ಯ ಸರ್ಕಾರ ಜಮಾ ಮಾಡುತ್ತೆ. ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಸರ್ಕಾರದ ಮೇಲೆ ಪ್ರೆಷರ್ ಕೂಡ ಬಿಲ್ಡ್ ಆಗುತ್ತೆ. ನಿಮಗೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ. ಸೊ ಯಾವ ತಿಂಗಳ ಹಣ ಅಂದರೆ ಯಾವ ಕಂತಿನ ಹಣ ಅಂತ ನೀವು ತಿಳ್ಕೊಳ್ಬೇಕು. ಇಲ್ಲ ಅಂದರೆ ಸರ್ಕಾರ ಯಾಮಾರಿಸಿ ಬಿಡುತ್ತೆ ಅಂತ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿರುವಂತೆ ಸರ್ಕಾರ 2 ತಿಂಗಳ ಹಣವನ್ನು ಯಾಮಾರಿಸಿಬಿಟ್ಟಿತ್ತು ಸ್ನೇಹಿತರೆ. 5,000 ಕೋಟಿ ಹಣವನ್ನು ಸರ್ಕಾರ ನುಂಗಾಕಿ ಬಿಟ್ಟಿತ್ತು. ಅವುಗಳನ್ನು ಯಾಕೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಬಿಜೆಪಿ ನಾಯಕರು ಪ್ರಶ್ನೆಗಳನ್ನು ಮಾಡ್ತಾರೆ. ಆ 5,000 ಕೋಟಿ ಹಣ ಎಲ್ಲೋಯ್ತು, ಅವುಗಳನ್ನು ಕೊಡಲೇಬೇಕಾದಂತಹ ಒತ್ತಾಯವನ್ನು ಹೇರ್ತಾರೆ. ಹೀಗಾಗಿ ಸರ್ಕಾರ ಕೊನೆಯದಾಗಿ ತಲೆ ಬಾಗಲೇಬೇಕಾದಂತಹ ಪರಿಸ್ಥಿತಿಗಳು ಕೂಡ ಬರ್ತವೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಸಹಿತ ಕೊನೆಯದಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿ ಸಿಕ್ಕ ತಕ್ಷಣ, ಹೌದು 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಮಾತನ್ನು ಕೊಡ್ತಾರೆ. ಹೀಗಾಗಿ ಆ 2 ತಿಂಗಳ ಹಣ ಅಂದರೆ ಹೋದ ವರ್ಷದ 2025ರ ಜನವರಿ ತಿಂಗಳಾದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಟ್ಟಿದ್ರು. ಹೀಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡಲೇ ಇಲ್ಲ. ಆ 2 ತಿಂಗಳ ಹಣವನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಬಂದಿದೆ. ಆ 2 ತಿಂಗಳ ಹಣದ ಜೊತೆಗೆ ಈ ವರ್ಷದ 29 ಫೆಬ್ರವರಿ ತಿಂಗಳ ಹಣ ಜೊತೆಗೆ 30 ಮಾರ್ಚ್ ತಿಂಗಳ ಹಣ, ಏಪ್ರಿಲ್ ಕೂಡ ಮುಗಿದು ಹೋಗಿದೆ. ಹೀಗಾಗಿ 31ನೇ ಕಂತಿನ ಹಣ ಅಂದರೆ ಏಪ್ರಿಲ್ ತಿಂಗಳ ಹಣವೂ ಕೂಡ ಕೊಡಬೇಕು. ಸುಮಾರು 5 ತಿಂಗಳ ಹಣವನ್ನು ಸರ್ಕಾರ ಮತ್ತೆ ಕೊಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಈ 5 ಕಂತುಗಳ 10,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸರ್ಕಾರದ ಬಳಿ ಈ ವರ್ಷದಲ್ಲಂತೂ 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ. ಸುಮಾರು 12 ತಿಂಗಳ ಹಣಕ್ಕಾಗಿ ಇಷ್ಟು ದುಡ್ಡು ಸಾಕಾಗತ್ತೆ. ವರ್ಷಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಮೀಸಲಿಟ್ಟಿದ್ದಾರೆ. ಹೀಗಾಗಿ 12 ಕಂತುಗಳನ್ನು ಈ ದುಡ್ಡಿನಲ್ಲಿ ಕ್ಲಿಯರ್ ಮಾಡ್ಕೊಳ್ಬಹುದು. ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಪ್ರತಿಯೊಂದು ಕಂತುಗಳು ಕೂಡ ಕ್ಲಿಯರ್ ಆಗುತ್ತೆ. ಸರ್ಕಾರದ ಮೇಲೆ
ಈಗಾಗಲೇ ಪ್ರೆಷರ್ ಇದ್ದ ಕಾರಣಕ್ಕಾಗಿ ಹಣಕಾಸು ಇಲಾಖೆ ಮೇಲೆನೂ ಕೂಡ ಪ್ರೆಷರ್ ಇದ್ದ ಕಾರಣಕ್ಕಾಗಿ ಒಂದಾದ ಮೇಲೆ ಒಂದು ಕಂತುಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ ಈ ವಿಷಯ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವ ತಿಂಗಳ ಹಣ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಅದಕ್ಕಾಗಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಆದಷ್ಟು ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡ್ತೀರಾ? ಖಂಡಿತವಾಗಲೂ ಶೇರ್ ಮಾಡಲೇಬೇಕು ಸ್ನೇಹಿತರೆ. ಅವ್ರಿಗೂ ಕೂಡ ಈ ವಿಷಯ ಆಗಲೇಬೇಕಾದಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಈ ವಿಷಯವನ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.